ಸರ್ ಹೊಸ ವರ್ಷ ಮಾಡಕ್ಕೆ ಧಾರವಾಡಕ್ಕೆ ಬೆಂಗಳೂರಿಗೆ ಬಂದೇವು ಅಂತಂದ್ರೆ ಎಂ ಜಿ ರೋಡ್ಗೆ ಹಾಂ ಸರ್ ಇಲ್ಲಿದೆಲ್ಲ ನೋಡಿ ಎಮ್ ಜಿ ರೋಡ್ಗೆ ಬಂದಿವ್ರು ನೋಡ್ಲಿಕ್ಕೆ ಇಲ್ಲಿ ಮಜಾ ಅನ್ನಿಸ್ತದೆ. ಭಯಂಕರ ಭಾರಿ ಜಾಲಿ ಇದ್ದಾರೆ ಜನ. ಸಣ್ಣ ಸಣ್ಣ ಇವು ಹೆಂಗೆ ಹುಡುಗರು ಇದ್ದಾರೆ ಜಾಸ್ತಿ, ಅವರೆಲ್ಲ ಎಂಜಾಯ್ ಮಾಡ್ತಾರೆ ನ್ಯೂ ಇಯರ್. ಮತ್ತು ನಾವು ಸುಮ್ಮನೆ ನೋಡ್ಲಿಕ್ಕೆ ಬಂದೀವಿ ಇಷ್ಟೇ. ನಾವು ಯಾರ್ಯಾರು ಬಂದಿದ್ದೀರಾ ಸರ್? ನಾನು ನಮ್ಮ ಮಿಸ್ಸೆಸ್ ಕೂಡಿ ಬಂದಿದ್ದೀವಿ. ನಮ್ಮ ನ್ಯೂ ಇಯರ್ ಬಗ್ಗೆ ನೀವೇನು ಹೇಳ್ತೀರಾ? ಇವಾಗ ಯೂತ್ಸ್ ಎಲ್ಲ ಅಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸೆಲೆಬ್ರೇಷನ್ ಮಾಡಿ ಬೇಡನಲ್ಲ, ಸೆಲೆಬ್ರೇಷನ್ ಯಾರಾದರೂ ಮಾಡ್ಬೋದು. ಆದರೆ ನೀವು ಒಂದು ನಿಯತ್ನಲ್ಲಿ ಒಂದು ಲೈಫ್ ಸ್ಟ್ರಕ್ಚರ್ ಮಾಡಿ ಜೀವನಕ್ಕೆ ಒಂದು ಸಕ್ಸಸ್ ಮಾಡಿದರೆ 26ನಲ್ಲಿ ನಿಮ್ಗೊಂದು ಲೈಫ್ ಸಿಗುತ್ತೆ. ಓನ್ಲಿ ನೀವು ಎಂಜಾಯ್ ಅನ್ಕೋತ ಹೋದ್ರೆ ಅದರಲ್ಲಿ ಏನು ಮಜಾ ಇಲ್ಲ. ಎಂಜಾಯ್ನೂ ಮಾಡಿ ಅದ್ರ ಜೊತೆಗೆ, ಆದರೂ ಎಂಜಾಯ್ ಜೊತೆಗೆ ಇದನ್ನೂ ಮಾಡಿ. ಎಲ್ಲ ಲೈಫ್ ಸ್ಟ್ರಕ್ಚರ್ ಮಾಡಿರಿ, ಲೈಫ್ ಸಕ್ಸಸ್ ಆಗಿರಿ, ಕಲೀರಿ, ಓದ್ರಿ, ಮಜಾ ಮಾಡಿರಿ, ಎಂಜಾಯ್ ಮಾಡಿರಿ, ಲಗ್ನ ಆಗಿರಿ, ಲೈಫ್ ಮಾಡಿರಿ. ದ್ಯಾಟ್ ಈಸ್ ಮೈ ರಿಕ್ವೆಸ್ಟ್. ಮ್ಯಾಮ್ ನೀವೇನಾದ್ರು ನಾವೇನಿಲ್ಲ, ಇಲ್ಲೇನೋ ತುಂಬ ಗರ್ದಿ ಇರ್ತದೆ. ಎಲ್ಲ ಬಂದು ಏನೇನೋ ಮಾಡ್ತಾರೆ, ನೋಡಬೇಕು, ಏನೋ ಮಜಾ ಮಾಡ್ತಾರಂತ. ಅದಕ್ಕೆ ಇಲ್ಲಿ ಪೊಲೀಸರದು ಭಯಂಕರ ಇದ್ದಾರೆ. ಏನದ ಅಂತ ಸ್ವಲ್ಪ ನೋಡಿ ಹೋಗ್ಬೇಕಂತ. ಮತ್ತೆ ಎಂ ಜಿ ರೋಡ್ ಅದೇ ಅದಕ್ಕೆ ತುಂಬ ರಶ್ ಅಂತೆ. ಏನಿದೆ ಅಂತ ಈ ಫಸ್ಟ್ ಟೈಮ್ ನಾನು ನೋಡ್ಲಿಕ್ಕೆ ಬಂದಿದ್ದೀವಿ ಇಷ್ಟೇ ಇಲ್ಲೇ. ಅಂದ್ರೆ ನೋಡ್ಲಿಕ್ಕೆ ಅಷ್ಟೇ ಬಂದಿದ್ರಾ ಅಥವಾ ಪಾರ್ಟಿನೂ ಮುಗಿಸ್ಕೊಂಡು? ಪಾರ್ಟಿ ಗಿರ್ಟಿ ಏನೂ ಇಲ್ಲ, ಅದು ಎಲ್ಲ ಏನು ನಾವು ಮಾಡೋದಿಲ್ಲ. ಸುಮ್ಮನೆ ಏನು ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದೀವಿ ಇಷ್ಟೇ. ಏನು ಅಂತ ಇಲ್ಲ, ನಾವು ಇದನ್ನೆಲ್ಲ ನೋಡಿದ್ವಿ. ಅಲ್ಲಲ್ಲ ಹೆಂಗೆ ಅನ್ನಿಸ್ತದೆ ನಿಮ್ಗೆ ಈ ಡ್ರೆಸ್ ಅವ್ರದ್ದು? ಉಡುಗೆ ತೊಡುಗೆಗೂ ಇಲ್ಲಿ ಹಾಕಿದ್ರು ಅಂತ ಒಂದು ಸ್ವಲ್ಪ ಫರಕ್ ಅನ್ನಿಸ್ತದೆ. ನೀವು ಇವಾಗ ನೋಡಿದ್ರಲ್ಲ ದುಪ್ಪಟ್ಟ ಚೂಡಿದಾರ ಈ ಥರ ಈ ಹುಡುಗಿಯರೆಲ್ಲ ಒಂಥರ ಫುಲ್ ಹಾಂ, ಪಾರ್ಟಿ ಮೋಡ್ ಒಳಗದ. ಹೌದೌದು. ಅದೇನು ಅನ್ನಿಸ್ತು ಅಂತ ನಿಮ್ಗೆ? ಏನೋ ಒಂದು ರೀತಿ ಬೇರೆನೇ ಅನ್ನಿಸ್ತದೆ. ಸಂಸ್ಕಾರ ಬಿಟ್ಟು ಹೊಂಟ್ರೆ ನಾವು ಮಾತಾಡ್ತೀವಿ ಅಂತಾರೆ ಅವ್ರು. ನೀವೇ ಹೇಳ್ಬಿಡಿ ಇವಾಗ ಹೆಂಗ್ ಅನ್ಸುತ್ತೆ ಇವಾಗಿನ ಜನರೇಷನ್ ನೋಡಿದ್ರೆ? ಅದೇ ಜನ್ರೇಷನ್ ಗ್ಯಾಪ್ ಇದೆ. ಗ್ಯಾಪ್ ಅಂದರೆ ಡ್ರೆಸ್ ನೀವು ಮೈ ತೋರಿಸ್ಕೊಂಡು ಡ್ರೆಸ್ ಹಾಕಿದ್ರೇನು ಒಳ್ಳೆಯದಲ್ಲ. ಆದರೆ ಅದು ತೋರಿಸೋದ್ರಲ್ಲಿ ಇದು ಇದೆ. ಆದರೆ ನೀವು ಅದರಲ್ಲೇ ನೀವು ಎಂಜಾಯ್ ಮಾಡ್ತೀರಿ, ಅದು ರಾಂಗು. ಬೇರೆ ರಗಡೆ ಹಾದಿಗಳು ನಿಮಗೆ ಎಂಜಾಯ್ ಮಾಡಲಿಕ್ಕೆ. ಎಲ್ಲಾದ್ರೂ ಹೋಗ್ಬೋದು, ಬೀಚ್ ಹೋಗ್ಬೋದು, ತಿರುಗಾಡ್ಬೋದು, ಅಡ್ಡಾಡ್ಬೋದು, ಗಂಡ ಹೆಂಡತಿಯಾಗಿ ಎಂಜಾಯ್ ಮಾಡೋದು. ಲೈಫ್, ಫ್ಯಾಮಿಲಿ, ಲವ್ ಎಲ್ಲರದ್ದು ಇರ್ತದೆ. 11 ವರ್ಷದಿಂದ ಲವ್ ಬುಡ್ಡ ಸಾಯುವವರೆಗೆ ಇರುತ್ತದೆ. ನಿಮ್ದು ಲವ್ ಮ್ಯಾರೇಜ್ ಸರ್? ಇಲ್ಲ ಸರ್, ಅರೇಂಜ್. ನಮ್ಮ ಮಾಮನ ಮಗಳು, ಸೋದರ ಮಾವನ ಮಗಳು, ಕಳ್ಳ ಸಂಬಂಧ. ನಮ್ದು ಲಗ್ನ ಇವ್ರು 16 ವರ್ಷ ಇದ್ರು ಅವಾಗ ಲಗ್ನ ಆಗಿದೆ. ಸರ್ ಅವಾಗಿನ ನೀವು ನ್ಯೂ ಇಯರ್ ಪಾರ್ಟಿ ಏನಾದ್ರು ಮಾಡಿದ್ರಾ ನಿಮ್ಮ ಫ್ರೆಂಡ್ಸ್ ಕೂಡ ಏನಾದ್ರು? ಹಾಂ, ನಾವು ಮಾಡಿದ್ದೇವೆ ನ್ಯೂ ಇಯರ್ ಪಾರ್ಟಿ. ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿದ್ದೀವಿ. ಹುಚ್ಚು ವಯಸ್ಸು, ಮಳ್ಳು ವಯಸ್ಸು. ಅವಾಗ ಅವು ಹುಡುಗರೆಲ್ಲ ಕೂಡಿ ಪಾರ್ಟಿ ಮಾಡೋಣ ಅಂತೇಳಿ ಎಲ್ಲ. ಹಾಂ ನಿಜಲಿಂಗಪ್ಪ ಹಾಸ್ಟೆಲ್ ಒಳಗೆ? ಹಾಂ, ನಿಜಲಿಂಗಪ್ಪ ಹಾಸ್ಟೆಲ್, ರೈಟ್, ಯು ಆರ್ ರೈಟ್. ನಿಜಲಿಂಗಪ್ಪ ಹಾಸ್ಟೆಲ್ನಲ್ಲಿ ಎಣ್ಣೆ ಹೊಡೆಯೋದು ಅಂದ್ರೆ ಎಲ್ಲರೂ ಎಣ್ಣೆ ಹೊಡೆಯೋದು ಅಂದರೆ ಹೆಂಗೆ ದುಡ್ಡು ಬೇಕಲ್ಲ. ಮತ್ತು ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡಿ ಇದು ಮಾಡಿ, ಅದು ಅಂಜಿಕೆಯಿಂದ ಹೊಡಿತಾ ಇದ್ವಿ. ಎಣ್ಣೆ ಹೊಡೆದಿದ್ದು ಸರಿ ಅವಾಗ. ಆದರೆ ಅದೇನು ಅಷ್ಟು ಇದು ಅನಿಸ್ಲಿಲ್ಲ. ಒಂದು ಸ್ವಲ್ಪ ಮನಸ್ಸಿನಲ್ಲಿ ಕಳಕಳಿನೂ ಇತ್ತು, ಇದು ಮಾಡೋದು ತಪ್ಪು ಮಾಡ್ತಾಯಿದ್ವಿ ನಾವು ಅಂತ. ನ್ಯೂ ಇಯರ್ ಹೊಸ ವರ್ಷ ಅಂತೇಳಿ. ಇನ್ನೊಂದು ನಿಮ್ಗೆ ಹೊಸ ಚೀಸ್ ಹೇಳ್ಬೇಕಂದ್ರೆ, ಅವಾಗ ನಾವು ಕಲಿಯೋತ್ನಾಗ ಎಮರ್ಜೆನ್ಸಿ ಇತ್ತು. ಅವಾಗ ನಾವೆಲ್ಲರೂ ಹುಡುಗರು ಕೂಡಿ ಲೇಡೀಸ್ ಹಾಸ್ಟೆಲ್ ಹೋಗಿದ್ದೀವಿ ಅವ್ರಿಗೆ ವಿಶ್ ಮಾಡ್ಲಿಕ್ಕಂತ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿಕ್ಕೆ. ಆವಾಗ ಎಮರ್ಜೆನ್ಸಿ ಇತ್ತು. ಅವಾಗ ಗೊತ್ತಿರ್ಬೇಕಲ್ಲ ನಿಮ್ಗೆ. ಅವಾಗ ಅದೆಲ್ಲ ಬಂದ್ ಮಾಡಿ ಪೊಲೀಸ್ ಕರೆದು ಕಳಿಸ್ಬಿಟ್ಟು ನಮ್ಮ ಹಾಸ್ಟೆಲ್ ಮತ್ತೆ ಗಪ್ ಮಲ್ಕೊಂಡ್ಬಿಟ್ಟು. ಸರ್ ಇವಾಗ ಯೂತ್ಸ್ ಅಂದ್ರೆ ನಿಮ್ಮ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಿಗಾಗಿರ್ಬೋದು, ಈ ವರ್ಷ ಆಗಿದ್ದಾಗಿ ಹೋಯ್ತು, ಈಗ ನೆಕ್ಸ್ಟ್ ವರ್ಷ ಹಿಂಗೆ ಇರ್ಬೇಕಂತ ಹೇಳೋದಾದ್ರೆ ಏನು ಹೇಳ್ತೀವಿ? ನೆಕ್ಸ್ಟ್ ಇಯರ್ ಅಂದರೆ ನಿಮ್ಮ ಮಾಡುವ ಇದರಲ್ಲಿದೆ, ಭಾವನೆ ಇದೆ, ನಿಮ್ಮ ಥಿಂಕಿಂಗ್ ಇದೆ, ನಿಮ್ಮ ವಿಚಾರಗಳಲ್ಲಿ ಏನೋ ಬದಲಿರಬಾರ್ದು. ಯಾವಾಗ ವಿಚಾರ ನಾವು ಸಣ್ಣವರಿದ್ದು ಅದೇ ವಿಚಾರ ಇತ್ತು, ಈಗೇ ವಿಚಾರ ಇದೆ. ಸಂಸ್ಕಾರ, ಲೈಫು, ಜೀವನ, ಹೆಂಡ್ರು, ಮಕ್ಕಳು, ತಾಯಿ, ತಂದೆ, ಅಣ್ಣ, ತಮ್ಮ ಅಂಥೇಳಿ ನೀವು ಅದರಲ್ಲೇ ಕುಳಿತು ಜೀವನ ಎಂಜಾಯ್ ಮಾಡ್ಬೋದು. ಲೈಫ್ ಅದೇ ಸಕ್ಸಸ್ ಇದೆ. ದ್ಯಾಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ನಾವು ಅದೇ ಥರ ಇದ್ವಿ, ಅದೇ ಥರ ಮಕ್ಕಳಿಗೆ ಸಂಸ್ಕಾರ ಅದೇ ಕಳಿಸಿದ್ವಿ, ಮೊಮ್ಮಕ್ಕಳಿಗೂ ಅದೇ ಕಲಿಸಿದ್ದೀವಿ ನಾವೆಲ್ಲ. ಅದೇ ಸಂಸ್ಕಾರದಿಂದ ನಾವು ಸಕ್ಸಸ್ ಇದ್ದೀವಿ ಲೈಫ್.